ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಏನಪ್ಪಾ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್. ಏನಪ್ಪಾ 10ನೇ ಕಂತು ಬಿಡುಗಡೆ ಆಯಿತು. ಯಾವ ಜಿಲ್ಲೆಗಳಿಗೆ ಈಗ ಫಸ್ಟ್ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಮತ್ತೆ ಹಾಗೆ ನೆಕ್ಸ್ಟ್ ಬೆನ್ನಿಗೆ ಮತ್ತೆ ಯಾವ ಉಳಿದ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ನೋಡೋಣ. ಏನು ವಿಡಿಯೋನ ಜಾಸ್ತಿ ದೊಡ್ಡದು ಮಾಡಲ್ಲ, ಸ್ವಲ್ಪ ಒಂದು 4-5 ನಿಮಿಷದ ವಿಡಿಯೋ ಆಗುತ್ತೆ. ಪೂರ್ತಿಯಾಗಿ ನೋಡಿ ಯಾವ ಜಿಲ್ಲೆಗಳಿಗೆ ಬಂದಿದೆ. ನಿಮಗೆ ಬಂದಿತ್ತಪ್ಪ ಅಂದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ವಿಡಿಯೋದ ಪೂರ್ತಿ ಡೀಟೇಲ್ ಅನ್ನು ನೋಡೋಣ. ಈ ಒಂದು 10ನೇ ಕಂತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಬನ್ನಿ ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಒಂದು 10ನೇ ಕಂತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ಈ ಒಂದು ಗೃಹ ಲಕ್ಷ್ಮಿಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂದ್ರೆ ಒಂದು 10ನೇ ಕಂತು ಈಗಾಗಲೇ ಬಿಡುಗಡೆಯಾಗಿದೆ. ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದ್ರೆ ಈಗ ತಮಗೆ ಒಂದು ಗುರುತಿರೋ ಹಾಗೆ ಏನಪ್ಪಾ ಅಂದ್ರೆ ಈಗ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಈಗ ಮೇ 7ಕ್ಕೆ 2ನೇ ಹಂತದ ಚುನಾವಣೆ ಇದೆ. ಮೇ 7ಕ್ಕೆ 2ನೇ ಹಂತ ಚುನಾವಣೆಗಳಿದೆ. ಈಗ ಲಾಸ್ಟ್ ಟೈಮ್ ಏನಾಗಿತ್ತು 9ನೇ ಕಂತು. ಈಗ 9ನೇ ಕಂತು ಫಸ್ಟ್ ಯಾರಿಗೆ ಬಿಡುಗಡೆ ಮಾಡಿದ್ರು? 1ನೇ ಹಂತದ ಚುನಾವಣೆ ಎಲ್ಲಿ ಇತ್ತು ಆ ಜಿಲ್ಲೆಗಳಿಗೆ 9ನೇ ಕಂತನ್ನ ಬಿಡುಗಡೆ ಮಾಡಿದ್ರು. ಆಮೇಲೆ ಸ್ವಲ್ಪವೇ ದಿವಸ ಅಂತರದಲ್ಲಿ ಮತ್ತೆ ಉಳಿದಂತ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ರು. ಈಗ ಏನ್ ಮಾಡ್ತಾ ಇದಾರೆ 10ನೇ ಕಂತು. ಈಗ ಮೊದಲು 14 ಜಿಲ್ಲೆಗಳಿದಾವೆ. ಯಾವ ಮತ್ತೆ ಈಗ ನಾನು ಹೇಳ್ತೀನಿ ನಿಮಗೆ ಮುಂದೆ ಯಾವ ಜಿಲ್ಲೆಗಳಲ್ಲಿ ಮೊದಲನೇ ಹಂತದ ಚುನಾವಣೆಗಳಿದೆ. ಈಗ ಮೇ 7ಕ್ಕೆ ಯಾರು ವೋಟಿಂಗ್ ಮಾಡ್ತಾ ಇದ್ದೀರಾ ಅವರಿಗೆ ಈ ಒಂದು 10ನೇ ಕಂತಿನ ಅಮೌಂಟ್ ಬಿಡುಗಡೆ ಆಗಿದೆ. ಈ ಒಂದು 14 ಜಿಲ್ಲೆಗಳಿಗೆ ಫಾಸ್ಟ್ ಪ್ರೊಸೆಸ್ ಆಗಿ ಇವತ್ತು ನಾಳೆ ನಾಡಿದ್ದು ಮೇ 7ರಷ್ಟಿಗೆ ತಮಗೆ ಒಂದು 14 ಜಿಲ್ಲೆಗಳಿಗೆ ಒಂದು ಅಮೌಂಟ್ ಅನ್ನ ಮುಟ್ಟುತ್ತೆ. ಆಮೇಲೆ ಮತ್ತೆ ಉಳಿದಂತ 14 ಜಿಲ್ಲೆಗಳಿಗೆ ಎಲ್ಲವೂ ಕೂಡ ಒಂದು ಜಮಾ ಆಗ್ತಾ ಹೋಗುತ್ತೆ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಯಾವ ಒಂದು 14 ಜಿಲ್ಲೆಗಳು ಯಾವಪ್ಪ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ಬರುತ್ತಾ ಹೋಗುತ್ತೆ, ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಈಗ 2ನೇ ಹಂತದ ಮತದಾನ ನಡೀತಕ್ಕಂತ ಒಂದು 14 ಕ್ಷೇತ್ರಗಳು ಯಾವ ಇದಾವೆ ಅನ್ನೋದು ಹೇಳ್ತೀನಿ ಕೇಳಿ. ಆ ಕ್ಷೇತ್ರಗಳಿಗೆ ಈಗ ಆಲ್ರೆಡಿ ಒಂದು 10ನೇ ಕಂತಿನ ಅಮೌಂಟ್ ಬಿಡುಗಡೆ ಆಗಿದೆ. ಇವತ್ತು ನಾಳೆ ನಾಡಿದ್ದು 3 ದಿವಸದಲ್ಲಿ ಎಲ್ಲರಿಗೂ ಕಂಪ್ಲೀಟ್ ಆಗಿ ಈ ಒಂದು ಏನಪ್ಪಾ ಅಂದ್ರೆ 14 ಕ್ಷೇತ್ರಗಳಿಗೆ ಅಮೌಂಟ್ ಮುಟ್ಟುತ್ತೆ. ಮೊದಲನೇದಾಗಿ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಈ 14 ಕ್ಷೇತ್ರಗಳಿಗೆ ಈಗಾಗಲೇ 10ನೇ ಕಂತು ಅಮೌಂಟ್ ಬಂದು ಈಗ ಬಿಡುಗಡೆ ಆಗಿದೆ. ಈಗ ಏನಪ್ಪಾ ಅಂದ್ರೆ ಫಾಸ್ಟ್ ಪ್ರೊಸೆಸ್ ಆಗಿ ಇವತ್ತು ನಾಳೆ ನಾಡಿದ್ದು ಬಂದು ತಮಗೆ ಮುಟ್ಟುತ್ತೆ ಅಮೌಂಟ್. ಈಗ ಇದು ಆದ್ಮೇಲೆ 2ನೇ ಹಂತದ ಮತದಾನ ಆದ್ಮೇಲೆ ಯಾವ ಜಿಲ್ಲೆಗಳಿಗೆ ಬರುತ್ತಪ್ಪ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಬರುತ್ತಾ ಇರುತ್ತೆ ನೋಡಿ. ಏನು ಮೊದಲನೇ ಹಂತದ ಈಗ ಏನು ಆಲ್ರೆಡಿ ಈಗ ತಾವು ವೋಟಿಂಗ್ ಮಾಡಿದ್ರೆ ಅವರಿಗೆ ಈ ಒಂದು ಸೆಕೆಂಡ್ ವೀಕಲ್ಲಿ ಥರ್ಡ್ ವೀಕಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ ಇವಿಷ್ಟು ಏನಪ್ಪಾ ಅಂದ್ರೆ ಇವಿಷ್ಟು ಕ್ಷೇತ್ರಗಳಿಗೆ ಈ ಒಂದು ಮೇ ಎಂಡ್ವರೆಗೂ ಜಮಾ ಆಗುತ್ತೆ. ಈಗಂತೂ ಸದ್ಯಕ್ಕೆ 14 ಕ್ಷೇತ್ರಗಳಿಗೆ 10ನೇ ಕಂತು ಅಮೌಂಟ್ ಬಂದಿದೆ. ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಯಾಕಪ್ಪ ಅಂದ್ರೆ ಎಲೆಕ್ಷನ್ ಗಿಂತ ಮೊದಲು ಗೃಹ ಲಕ್ಷ್ಮಿಯರಿಗೆ ಒಂದು ಖುಷಿಯನ್ನು ಪಡಿಸೋಣ. ಅದಕ್ಕಾಗಿ ಒಂದು ಇಮಿಡಿಯೇಟ್ ಆಗಿ ಒಂದು ಏನಪ್ಪಾ 14 ಕ್ಷೇತ್ರಗಳಿಗೆ ಮತದಾನ ಇದೆ ಮೇ 7ಕ್ಕೆ. ಇವರೆಲ್ಲರೂ ಸ್ವಲ್ಪ ಏನಪ್ಪಾ ಅಂದ್ರೆ ನಮ್ಮ ಕಾಂಗ್ರೆಸ್ ಕಡೆ ಮನಸ್ಸು ಮಾಡ್ಲಿ ಅಂತ ಈ ಒಂದು ಏನಪ್ಪಾ ಅಂದ್ರೆ 10ನೇ ಕಂತು ಬಿಡುಗಡೆ ಮಾಡಿದರೆ ಯಾರಿಗೆ ಬಂದಿದೆ ಅವರು ಆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಿದೆ ಅಂತ ತಿಳಿಸಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆಗಿದ್ದಲ್ಲಿ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ. ಹೀಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತರ್ತಾ ಇರ್ತೀವಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಗೃಹಲಕ್ಷ್ಮಿಯರಿಗೆ, ತಾಯಂದರಿಗೆ, ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.